ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ನಿಮ್ಮ ಚಿತ್ತಾನುಸಾರ ಅನೇಕರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಯಾವುದೆಂದರೆ 10 ಆಜ್ಞೆಗಳಲ್ಲಿ 9ನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು, ಭಾಗ 12. 10 ಆಜ್ಞೆಗಳಲ್ಲಿ 9ನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು, ಭಾಗ 12. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಮತ್ತಾಯ 24:4 ಮತ್ತು 5. ಮತ್ತಾಯ 24:4 ಮತ್ತು 5. ನಮಗೆ ಯೇಸು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ದೇವರಿಗೆ ಸುಳ್ಳು ಬೋಧಕರು, ಪ್ರವಾದಿಗಳು, ಯಾಜಕರ ಸುಳ್ಳು ಸಾಕ್ಷಿಗಳ ಪರವಾಗಿ ಹೇಳ್ತಾ ಇದ್ದಾರೆ. ನೋಡಿ, ನಿಮಗೆ ಮೋಸಗೊಳಿಸ್ತಾರೆ, ನಿಮ್ಮನ್ನು ಸುಳ್ಳು ಹೇಳ್ತಾರೆ ಅವರ ಲಾಭಕ್ಕಾಗಿ, ಅವರ ಜೀವನಕ್ಕಾಗಿ. ಬಹಳ ಎಚ್ಚರ, ಸುಳ್ಳನ್ನು ಕಂಡುಹಿಡಿದುಕೊಳ್ಳಿರಿ ಎಂಬುದಾಗಿ. 5ನೇ ವಚನ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರೈಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ನೋಡಿ, ಅನೇಕರು ಇವತ್ತು ಏನು ಹೇಳ್ತಾ ಇದ್ದಾರೆ, ನಾನು ಕ್ರೈಸ್ತನು ನಮ್ಮ ರೂಪವಾಗಿ ಬರ್ತಾ ಇದ್ದಾನೆ, ಬಹಳ ಎಚ್ಚರ, ನಾವಿದ್ದಲ್ಲಿ ಕ್ರೈಸ್ತನು ಇರುತ್ತಾನೆ ಎಂಬುದಾಗಿ. ಇದಕ್ಕೊಂದು ಸಾಕ್ಷಿ ಕೊಡ್ತಾನೆ. ರಾಯಚೂರು ಜಿಲ್ಲೆಯ ಒಂದು ತಾಲೂಕಿನಲ್ಲಿ ನಾನು ಮೊದಲು ಮನೆಯಿಂದ ಹೊರ ಆದಾಗ, ಕೇರಳದಲ್ಲಿ ಬಹಳ ವರ್ಷ ಇದ್ದು ಅಲ್ಲಿಂದ ಅಲ್ಲಿಗೆ ನನ್ನವರು ಕರ್ಕೊಂಡು ಹೋದಾಗ, ಅಲ್ಲಿ ಬಿಳಿ ಬಟ್ಟೆನ ತೊಡಿಸಿಕೊಂಡು ಫಾದರ್ಗಳು ಯೇಸು ಮರಿಯಮ್ಮ ಅಂತ ಹೇಳುವಂಥ ಒಂದು ಸಂಸ್ಥೆಯವರು, ಅವರು ಕೂಡ ಏನು ಹೇಳ್ತಾರೆ, ಬಿಳಿಯಾದ ಉದ್ದ ಬಟ್ಟೆಯನ್ನು ಹಾಕಿಕೊಂಡು ಮೇಲೆ ಪೀಠದಲ್ಲಿ ಕುರ್ಚಿ ಮೇಲೆ ಕೂತುಕೊಂಡು, ನಾವು ಯೇಸುವಿಗೆ ಸಮಾನ, ನಾವಿದ್ದಲ್ಲಿ ಯೇಸು ಇರ್ತಾನೆ ನಮ್ಮ ರೂಪದಲ್ಲಿ, ನೀವು ನಮ್ಮಿಂದಲೇ ಪಾಪ ಪರಿಹಾರ ಮಾಡಿಸಿಕೊಳ್ಬೇಕು, ನಾವು ಕ್ಷಮಿಸಿದರೆ ಮಾತ್ರ ಯೇಸು ನಿಮ್ಮನ್ನು ಕ್ಷಮಿಸ್ತಾರೆ ಅಂತ ಹೇಳ್ತಾ ಇದ್ರು. ಇದು ನೋಡಿ, ಈ ವಾಕ್ಯಕ್ಕೆ ಸಂಬಂಧಪಡುತ್ತದೆ. ಆದರೆ ಮನುಷ್ಯ ಇವತ್ತು ಕ್ರೈಸ್ತನಾಗಲಿಕ್ಕೆ ಸಾಧ್ಯನಾ? ಇಲ್ಲ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಪರಿಶುದ್ಧವಾಗಿ ಸತ್ತರೆ ಮಾತ್ರ, ಪರಿಶುದ್ಧನಾದರೆ ಮಾತ್ರ ದೇವರಿಂದ ಆಶೀರ್ವಾದ, ಪರಲೋಕದ ಒಂದು ಸಾನ್ನಿಧ್ಯ ಸಿಗಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅನೇಕ ಮನುಷ್ಯರು ಇವತ್ತು ನಾನು ಕ್ರೈಸ್ತ ಅಂತ ಹೇಳ್ತಾರೆ. ಅವರನ್ನು ಪರೀಕ್ಷೆ ಮಾಡಿ ನೋಡಬೇಕು. ಅದಕ್ಕೆ ಹೇಳಿದ್ದು ಹಿಂದಿನ ವಚನದಲ್ಲಿ, ಮೋಸ ಮಾಡ್ತಾರೆ, ನೋಡಿಕೊಳ್ಳಿರಿ. ವಾಕ್ಯ ಸರಿಯಾಗಿ ಓದಿ, ಸರಿಯಾಗಿ ತಿಳಿಸಿ, ಇವರ ನಡೆ, ನುಡಿ, ಕ್ರಿಯೆಗಳು ಅದರಂತೆ ಇವೆಯೋ ಎಂಬುದಾಗಿ ನಾವು ಬಹಳ ಎಚ್ಚರವಾಗಿ ಇಂಥವ್ರನ್ನ ಗಮನಿಸಬೇಕು. ನನ್ನ ಸಹೋದರ ಸಹೋದರಿಯರೇ, ನಾವು ಮನುಷ್ಯರು ಏನು ಮಾಡ್ತಾರೆ, ಕ್ರೈಸ್ತನಿಗೆ ಹೋಲಿಕೆಯಾಗಿ ಹೋಗ್ತಾ ಇರ್ತಾರೆ. ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ವಚನ ಕೂಡ ಹೋಗೋಣ. 11ನೇ ವಚನ. ಮತ್ತಾಯ 24:11. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನ ಮೋಸಗೊಳಿಸುವರು. ನೋಡಿ, ಬಹಳ ಮಂದಿ ಸುಳ್ಳು ಪ್ರವಾದಿಗಳಿದ್ದು ಅನೇಕರನ್ನ ಮೋಸಗೊಳಿಸ್ತಾರೆ. ಇವರೆಲ್ಲರೂ ಅಂದರೆ ಒಂದು ಈಗಲೇ ಹೇಳಿದ್ದಾಗೆ ನಾನು ಕ್ರೈಸ್ತ ಅಂತ ಹೇಳಿಕೊಂಡು, ನಾನು ಪ್ರಾರ್ಥನೆ ಮಾಡುತ್ತೆ ಅಂತ ಹೇಳಿಕೊಂಡು, ಸುಳ್ಳು, ದಗ, ಮೋಸ, ಅನ್ಯಾಯ ಮಾಡಿಕೊಂಡು ಇನ್ನೊಬ್ಬರನ್ನ ವಂಚನೆ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಕಾರಣ ಇವರ ಒಂದು ಲಾಭಕ್ಕಾಗಿ ಮಾತ್ರ ಹೊರತು ಇವರು ಸತ್ಯ ಸುವಾರ್ತೆಯನ್ನು ತಿಳಿಸುವವರು ಅಲ್ಲ. ದೇವರಿಂದ ಆಯ್ಕೆಗೊಳ್ಳಲೂ ಇಲ್ಲ. ಇವರ ಪರವಾಗಿ ತಪ್ಪುಗಳನ್ನು ಸಾಕ್ಷಿ ಕೊಡುವುದೂ ಇಲ್ಲ. ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದು ಹೇಳುವುದೂ ಇಲ್ಲ. ಇವರದ್ದು ಒಂದೇ ಒಂದು ಲೋಕದ ಕಡೆಗೆ ಹಣ ಸಂಪಾದನೆಗೋಸ್ಕರ ಸೈತಾನನ ಕಾರ್ಯಗಳು. ಆದ್ದರಿಂದ ಬಹಳ ಜನರು ಇವತ್ತು ಸುಳ್ಳು ಪ್ರವಾದಿಗಳು ಎದ್ದು ಸರಿಯಾಗಿ ದೇವರ ಬಳಿಗೆ ಹೋಗೋರನ್ನು ಕೂಡ ಮೋಸಗೊಳಿಸ್ತಾ ಇದ್ದಾರೆ. ಅದಕ್ಕೆ ಮತ್ತೆ 23ರಲ್ಲಿ ಕೂಡ ನಾವು ಮೊನ್ನೆ ಓಡಿಕೊಂಡಿದ್ದೇವೆ, ನೀವಂತೂ ಪರಲೋಕಕ್ಕೆ ಹೋಗುವುದಿಲ್ಲ, ಹೋಗುವವರಿಗೂ ದಾರಿಯನ್ನು ಮುಚ್ಚಿಬಿಡ್ತಾ ಇದ್ದೀರಿ. ಇದನ್ನು ಕೂಡ ಕಂಡು ಹಿಡಿದು ನಾವು ಮುಂದೆ ನಡೆಯಬೇಕಾಗಿದೆ. ಬಹಳ ಎಚ್ಚರ. ಇದರಲ್ಲಿ ಮತ್ತೆ 24:23ರಿಂದ 28ರವರೆಗೆ
ಆಗ ಯಾರಾದರೂ ನಿಮಗೆ ಇಗೋ ಕ್ರಿಸ್ತನು ಇಲ್ಲಿದ್ದಾನೆ ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿ. ನೋಡಿ, ಅನೇಕರು ಏನು ಹೇಳ್ತಾ ಇದ್ದಾರೆ, ಅಲ್ಲಿ ದೊಡ್ಡ ದೊಡ್ಡ ಪಾಸ್ಟರ್ಗಳಿದ್ದಾರೆ, ಅಲ್ಲಿ ದೊಡ್ಡ ಚರ್ಚ್ ಇದ್ದಾರೆ, ಅಲ್ಲಿ ಎಲ್ಲ ನಾನಾ ಥರದ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ, ದೇವರು ಅಲ್ಲೇ ಇದ್ದಾನೆ ಅಂತ ಹೇಳ್ತಾರೆ. ಇದನ್ನು ನಂಬಕ್ಕೆ ಹೋಗಬಾರ್ದು. ದೇವರು ಭೂಮಿ, ಸೂರ್ಯ, ಆಕಾಶ ಎಷ್ಟಗಳಿದೆಯೋ, ಭೂಮಿ ಎಷ್ಟಗಳಿದೆಯೋ ಅಷ್ಟೇ ಅಗಲದಲ್ಲಿ ದೇವರು ಇದ್ದಾರೆ. ಪಾತಾಳದಿಂದ ಪರಲೋಕದ ಕಡೆಗೂ ಕೂಡ ಅಲ್ಲಿವರೆಗೂ ದೇವರು ಇದ್ದಾನೆ. ಆದರೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹೇಳಿಕೊಂಡು ನಂಬಬಾರದು. ಅನೇಕರು ಬನ್ನಿ ಆ ಚರ್ಚಿಗೆ ಹೋಗೋಣ, ಆ ಪಾಸ್ಟರ್ ಹತ್ರ ಹೋಗೋಣ, ಅಲ್ಲಿದ್ದಾರೆ, ಅವರು ಟಿವಿಯಲ್ಲಿ ಬರ್ತಾ ಇದ್ದಾರೆ, ನೋಡಿ ಎಷ್ಟು ಜನರುಗಳಿಗೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಎಷ್ಟು ಜನ ಬಿದ್ದು ಹೋಗ್ತಾ ಇದ್ದಾರೆ ಅಂಥೇಳಿ ಬಹಳ ಜನರನ್ನ ಮೋಸ ಮಾಡ್ತಾ ಇದ್ದಾರೆ. ಅದನ್ನು ಏನು ಮಾಡಬೇಕು, ನಂಬಲೇಬಾರದು. ಹೀಗೆ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಆಂಧ್ರದ ಗಡಿಯಲ್ಲಿ, ಅದು ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತದೆ. ಅಲ್ಲಿ ಒಂದ್ಸಲ ನನ್ನ ಕೂಡ ಒಂದು ಸಹೋದರರು ಹೇಳಿದರು, ಬನ್ನಿ ಅಲ್ಲಿಗೆ ಹೋಗೋಣ, ವಿದೇಶದವರು ಬರ್ತಾರೆ, ಬಹಳ ಒಂದು ದೊಡ್ಡ ಕ್ರಿಯೆಗಳು ನಡೀತವೆ ಅಂತ. ಆಮೇಲೆ ಒಬ್ಬರು ನನಗೆ ಆಂಧ್ರದವರು ಹೇಳಿದರು, ಅಲ್ಲಿ ನಡೆಯದಂಥ ಅನಾಚಾರ ಎಲ್ಲಿಯೂ ನಡೆಯುವುದಿಲ್ಲ, ಪ್ರತಿ ಒಂದು ಲೋಕದ ವಿಷಯಗಳು ಅಲ್ಲಿ ನಡೆಯುತ್ತವೆ, ಆದ್ದರಿಂದ ದಯವಿಟ್ಟು ಅಲ್ಲಿಗೆ ಹೋಗಲೇಬಾರದು ಎಂಬುದಾಗಿ ಇದು ಕೂಡ ನನ್ನೊಂದು ಗಮನಕ್ಕೆ ಬಂತು. ಹಾಗೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ, ಎದ್ದು ಅಲ್ಲಿ ಕ್ರಿಸ್ತನಿದ್ದಾನೆ ಇಲ್ಲಿ ಕ್ರಿಸ್ತನಿದ್ದಾನೆ ಅಂತ ಹೇಳಿದರೆ ಖಂಡಿತವಾಗಿ ನಂಬಬಾರ್ದು. ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಾವಿದಾಗ ನಾವು ಎಲ್ಲಿ ಪ್ರಾರ್ಥನೆ ಮಾಡ್ತೀವೋ ಅಲ್ಲಿ ದೇವರಿದ್ದಾನೆ. ಮತ್ತಾಯ 18, 19, 20ನೇ ವಚನ ಓದುವಾಗ, ಎಲ್ಲಿ ನನ್ನ ನಾಮದಲ್ಲಿ 2-3 ಸೇರಿ ನೀವು ಪ್ರಾರ್ಥನೆ ಮಾಡ್ತೀರೋ ಅಲ್ಲಿ ನಾನಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಾಲೆಲೂಯಾ. ಅರಸನಾದ ದಾವೀದ ಕೂಡ ಕೀರ್ತನೆ ಹೇಳ್ತಾ ಇದ್ದಾರೆ, ನೀವು ಭೂಲೋಕದ ಕಡೆಯಿಂದಲೂ ಮೊರೆ ಇಟ್ಟರೆ ದೇವರು ಮೊರೆಗೆ ಕಿವಿ ಕೊಡ್ತಾನೆ ಎಂಬುದಾಗಿ. ಹಾಗೆ ಎಲ್ಲಿದ್ದು ನಾವು ವಿಶ್ವಾಸದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ಪ್ರಾರ್ಥನೆ ಮಾಡ್ತೀವೋ ಅಲ್ಲಿ ದೇವರಿದ್ದಾನೆ. ಒಂದೇ ಸ್ಥಳದಲ್ಲಿ ದೇವರು ಇಲ್ಲ, ಯಾವ ಚರ್ಚ್ ಒಳಗೂ ಇಲ್ಲ, ಯಾವ ಫಾದರ್ಗಳ ಹತ್ರ ಇಲ್ಲ, ಯಾವ ಪಾಸ್ಟರ್ಗಳ ಹತ್ರ ಇಲ್ಲ, ಯಾವ ಬಿಷಪ್ಗಳ ಹತ್ರ ಇಲ್ಲ, ಯಾವ ರೆವರೆಂಡ್ಗಳ ಹತ್ರನೂ ಇಲ್ಲ, ಯಾವ ವಿಶ್ವಾಸಿಗಳ ಹತ್ರನೂ ದೇವರು ಇಲ್ಲ. ಆದರೆ ದೇವರ ವಾಕ್ಯವನ್ನು ಸಾರಿದಾಗ ಅವರು ವಿಧೇಯರಾಗಿ ಜೀವಿಸಿದರೆ ಮಾತ್ರ ಖಂಡಿತವಾಗಿ ಅಲ್ಲಿ ದೇವರು ಕಾರ್ಯಗಳನ್ನು ಮಾಡ್ತಾರೆ. 24ನೇ ವಚನ, ಸುಳ್ಳು ಕ್ರೈಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೋಡಿ, ಇವರು ಸುಳ್ಳು ಪ್ರವಾದಿಗಳು ಸಾಧ್ಯವಾದರೆ ದೇವರಾದುಕೊಂಡವರು, ದೇವರು ಯಾರನ್ನು ಆಶೀರ್ವಾದ ಮಾಡಿದ್ದಾರೋ, ಯಾರನ್ನು ಕರೆದಿದ್ದಾರೋ, ಯಾರ ಮೂಲಕ ದೇವರು ಕಾರ್ಯಗಳನ್ನ ಮಾಡ್ತಾ ಇದ್ದಾರೋ, ಅವರು ಸೇವಕರಾಗಲಿ ವಿಶ್ವಾಸಿಗಳಾಗಲಿ ಅಂಥವರನ್ನು ಕೂಡ ಸುಳ್ಳು ಹೇಳಿ ಇವರು ಮೋಸ ಮಾಡ್ತಾರೆ. ಅಂದರೆ ಇವರ ಮೂಲಕ ಸೈತಾನ ಕಾರ್ಯ ಮಾಡ್ತಾ ಇದ್ದಾನೆ. ಹವ್ವಳನ್ನು ಆದಾಮನನ್ನು ಸೈತಾನ ಯಾವ ರೀತಿ ಕೆಡಿಸಿದ ಅದೇ ಪ್ರಕಾರ ಇವತ್ತು ಕೂಡ ನಡೀತಾ ಇದೆ. ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಒಂದೊಂದ್ಸಲ ಏನು ಮಾಡ್ತಾರೆ, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೆ, ಅಲ್ಲಿ ಪಟ್ ಅಂತ ಬಿದ್ದು ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಎದ್ದು ನಡೀತಾರೆ. ಆಮೇಲೆ ಮುಂದಿನ ಭಾನುವಾರ ಬಂದಾಗಲೂ ಅದೇ ಕತೆ, ಇನ್ನೊಂದು ಭಾನುವಾರ ಬಂದಾಗಲೂ ಇದೇ ಕತೆ. ಆಗ ತಲೆ ಮೇಲೆ ಕೈ ಇಟ್ಟಾಗ ಮಾತ್ರ ಅವ್ರ ಮೈಯಿಂದ ಸೈತಾನ ಹೋಗುವುದು, ಆಮೇಲೆ ಹಿಂದೆ ಬರ್ತಾನ. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ಸೈತಾನ ಅಲ್ಲಿ ಕಾರ್ಯ ಮಾಡ್ತಾನೆ, ಸೈತಾನ ಇವರನ್ನು ವಂಚಿಸ್ತಾ ಇದ್ದಾನೆ ಎಂಬುದಾಗಿ. ಇದಕ್ಕೂ ಒಂದು ಸಾಕ್ಷಿ ಕೊಡ್ತೇನೆ. ರಾಯಚೂರು ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಕೂಡ ಒಬ್ಬ ಸೇವಕನಿದ್ದ. ಅಂದರೆ ಆ ಸೇವಕನಿಗೆ ನನ್ನ ಮುಖಾಂತರ ಸುವಾರ್ತೆ ಹೋಯಿತು. ಒಂದು 25-26 ವರ್ಷದ ಹಿಂದೆ ಒಂದು ಅಂದಾಜು. ಕಡೆಗೆ ದೀಕ್ಷಾಸ್ಥಾನವನ್ನೆಲ್ಲ ಪಡ್ಕೊಂಡ, ಸೇವಕನಾದ ಆಯಿತು. ಆಮೇಲೆ ಹಾಗೆ ಬಂದು ಏನು ಮಾಡ್ದ, ತಲೆ ಮೇಲೆ ಕೈ ಇಡ್ತಿದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ, ಬಿದ್ದು ಹೋಗ್ತಾ ಇದ್ದರು. ಮಾರನೇ ವಾರ ಅವ್ರು ಬಂದರು. ಹಾಗೆ ಇನ್ನೊಂದು ವಾರ ಹಾಗೆ ಅವರು ಬರೋದೇ ನಿಲ್ಲಿಸಿಬಿಟ್ರು. ಆಗಲೇ ನಾನು ಅವನಿಗೆ ಹೇಳಿದೆ, ನೋಡಪ್ಪ, ಅವನ ಹೆಸರು ಮಾತ್ರ ನಾನು ಹೇಳೋದಿಲ್ಲ, ಇವತ್ತು ಇದ್ದಾನೆ, ಹಾಗೆ ನೋಡಪ್ಪ, ಈ ರೀತಿ ಮಾಡೋಕ್ಕೆ ಹೋಗಬೇಡ, ಸತ್ಯ ಸುವಾರ್ತೆಯನ್ನು ಸಾರು, ಈ ರೀತಿ ನೀ ಪ್ರಾರ್ಥನೆ ಮಾಡೋಕ್ಕೆ ಹೋಗಬೇಡ, ಸೈತಾನ ಕಾರ್ಯ ಮಾಡ್ತಾ ಇದ್ದಾನೆ, ಸೈತಾನ ನಿನ್ನನ್ನು ವಂಚಿಸ್ತಾ ಇದ್ದಾನೆ, ನಾಟಕ ಆಡ್ತಾ ಇದ್ದಾನೆ. ಇದು ಹೀಗೆ ಆಗಿ ಜನಗಳಿಗೆ ಕಡೆಗೆ ಬೇಸರ ಆಗಿ ಸಭೆಯೇ ಖಾಲಿ ಆಗ್ಬೋದು, ಎಚ್ಚರ ಇರು ಅಂತ ಹೇಳಿದೆ. ಹಾಗೆ ಆಗಿ ನನ್ನ ಸಹೋದರರೇ, ಇವತ್ತು ಅವರೇ ಗಂಡ ಹೆಂಡತಿ ಬೇರೆ ಒಂದು 2 ಬಿಟ್ಟರೆ ಅಲ್ಲಿ ಸಭೆಯೇ ಖಾಲಿಯಾಗಿ ಹೋಯಿತು. ಆ ಮನುಷ್ಯನನ್ನು ಯಾರು ನಂಬದ ಹಾಗೆ ಆಯಿತು. ಇವತ್ತು ಒಬ್ಬರು ಕೂಡ ನಂಬ್ತಾ ಇಲ್ಲ, ಸಭೆನೇ ಖಾಲಿ ಆಯಿತು. ಕಾರಣ ಯಾಕೆಂದರೆ ಅಲ್ಲಿ ಸೈತಾನ ಕಾರ್ಯ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳಿದ್ದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು, ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು.
ಸೈತಾನ್ ಅವರ ಮೂಲಕ ಕಾರ್ಯವನ್ನು ಮಾಡ್ತಾನೆ. ಆದರೆ ಆಗ ದೇವರ ಕಾರ್ಯ ಮಾಡುವುದಿಲ್ವೋ? ಮಾಡ್ತಾರೆ. ಖಂಡಿತವಾಗಿಯೂ ದೇವರಿಂದ ವರ ಪಡೆದವರಾಗಿದ್ದರೆ, ದೇವರಲ್ಲಿ ಕಾರ್ಯ ಮಾಡುವುದಾದರೆ, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕಾದಾಗ ಖಂಡಿತವಾಗಿಯೂ ಹಿಂದೆ ನಾವು ಮತ್ತಾಯ, ಮಾರ್ಕ, ಲೂಕ 3 ಪುಸ್ತಕದಲ್ಲಿ ಓದಬಹುದು. ಒದ್ದಾಡಿ ಮಾಡಿ ಕಿರ್ಚಾಡಿ ಬಾಯಿಯಲ್ಲಿ ನೊರೆ ಬಂದು ಅಲ್ಲಿಂದ ನಾನು ಬಿಟ್ಟು ಹೋಗ್ತೇನೆ, ಏಸಪ್ಪ ನನ್ನನ್ನು ಬಿಟ್ಟು ಬಿಡಪ್ಪ ಅಂತ ಹೇಳಿ ಅಲ್ಲಿಂದ ಹೋದ ಮೇಲೆ ತಿರುಗಿ ಬರುವುದಿಲ್ಲ. ಅದು ಅಂಥ ವರ ಇರೋವರು ಮಾತ್ರ ಆಗಬೇಕು, ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಇವತ್ತು ಉದಾಹರಣೆಗೆ ನನ್ನಿಂದಲೂ ಕೂಡ ದೆವ್ವ ಬಿಡಿಸೋಕ್ಕೆ ಆಗ್ತಾ ಇಲ್ಲ. ನನ್ನ ವರ ಯಾವುದಪ್ಪ ಅಂದರೆ ಎವಂಜಲಿಸ್ಟ್ ವರ. ಸತ್ಯ ಸುವಾರ್ತೆಯನ್ನು ಹಳ್ಳಿ ಜನಗಳಿಗೆ ಮುಟ್ಟಿಸುವುದು ನನ್ನ ವರವಾಗಿದೆ. ಅದು ಬಿಟ್ಟು ಬೇರೆ ಯಾವ ಕಾರ್ಯಗಳು ನನ್ನಿಂದ ಆಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅನೇಕ ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸೋಗೋಸ್ಕರ ನನ್ನನ್ನು ಕೂಡ ಬಹಳ ಜನರು ಮೋಸಗೊಳಿಸಬೇಕು, ಪುಟ್ಟಿಗೆ ಹಾಕೊಳ್ಬೇಕು, ನನ್ನ ಮುಖಾಂತರ ಅನೇಕ ಹಳ್ಳಿಗಳನ್ನ ಪರಿಚಯ ಮಾಡಬೇಕು ಅಂತ ಇವತ್ತು ಕೂಡ ನನ್ನನ್ನು ಏನು ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಕರೀತಾ ಇದ್ದಾರೆ. ಒಪ್ಪುವುದಿಲ್ಲ, ಅವರೊಂದಿಗೆ ಹೋಗುವುದಿಲ್ಲ, ಮಾತನಾಡ್ತೇನೆ, ಪ್ರೀತಿ ಇದೆ, ಇಷ್ಟೇ. 25ನೇ ವಚನ, ಇಗೋ ನಿಮಗೆ ಮುಂದಾಗಿ ಹೇಳಿದ್ದೇನೆ, ಆದ ಕಾರಣ ಯಾರಾದರೂ ನಿಮಗೆ ಆಗೋ ಕ್ರಿಸ್ತನು ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ, ಈಗೋ ಕೋಣೆಗಳಲ್ಲಿದ್ದಾನೆಂದರೆ ನಂಬಬೇಡಿರಿ. ಕೇಳಿದ್ದು ಖಂಡಿತವಾಗಿ ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ನಂಬಲೇಬೇಡಿ. ದೇವರ ವಾಕ್ಯವನ್ನು ಅರಿತುಕೊಂಡು, ಸತ್ಯವನ್ನು ಅರಿತುಕೊಂಡು, ಪಾಪಗಳನ್ನು ಒಪ್ಪಿಕೊಂಡು ನಾವು ಪಶ್ಚಾತ್ತಾಪ ಪಟ್ಟು ಎಲ್ಲಿ ದೇವರ ಪ್ರಾರ್ಥನೆ ಮಾಡ್ತೀವೋ ವಿಶ್ವಾಸದಲ್ಲಿ, ಅಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಇವತ್ತು ಉದಾಹರಣೆಗೆ ನಾನು ಎಷ್ಟೋ ಸಲ ಹೇಳಿದ್ದೇನೆ, ಒಂದು ಜನತಾ ಮನೆಯಲ್ಲಿ ಸಾಧನದ ನಿಮ್ಮಲ್ಲಿ ವಾಸ ಮಾಡೋದಿಲ್ಲ. ಇಂಥಲ್ಲಿ ಇದ್ದುಕೊಂಡು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಭಯ ಭಕ್ತಿಯಲ್ಲಿ ಇದ್ದೇನೆ, ದೇವರು ಇಲ್ಲೇ ಕಾರ್ಯ ಮಾಡ್ತಾ ಇದ್ದಾನೆ, ಇಲ್ಲೇ ಮಾತನಾಡ್ತಾ ಇದ್ದಾನೆ, ಇಲ್ಲೇ ನನ್ನನ್ನು ನಡೆಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. 27, ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡವನದವರೆಗೆ ಕಾಣಿಸುತ್ತದೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಇರುವುದು. ದೇವರು ಎಲ್ಲಿದ್ದಾನೆ ಅಂದರೆ, ದೇವರು ಕಂಡು ತಂದೆ, ಮಗ, ಪರಿಶುದ್ಧಾತ್ಮ. ಈಗ ತಂದೆ, ಮಗ ಪರಲೋಕದಲ್ಲಿದ್ದಾರೆ. ದೇವರ ಮೂರನೇ ಆತ್ಮವಾದ ಮೂರನೇ ಶಕ್ತಿ ಪರಿಶುದ್ಧಾತ್ಮನನ್ನು ಇವತ್ತು ಇಲ್ಲಿ ನಡೆಸ್ತಾ ಇರೋದು ಪರಿಶುದ್ಧಾತ್ಮನ ಮುಖಾಂತರ. ಹಾಗೆ ದೇವರು ಒಂದೇ ಸಲ ಹೇಗೆ ಮಿಂಚು ಆಕಾಶದಿಂದ ಭೂಮಿಗೆ ಬಡಬಡ ಅಂತೇಳಿ ಗುಡುಗು ಬಂದಾಗ ಬರ್ತದೋ ಅದೇ ರೀತಿ ದೇವರು ಬರುವವನಾಗಿದ್ದಾನೆ. ಎಲ್ಲ ಕಡೆಗೂ ಜೆರುಸಲೇಮಿಗೆ ಇಳಿದು ಬರುವವನಾಗಿದ್ದಾನೆ. ಅಲ್ಲಿದ್ದಾನೆ, ಇಲ್ಲಿದ್ದಾನೆ ಅಂತಲ್ಲ. ನಾವು ವಿಶ್ವಾಸದಲ್ಲಿ ಎಲ್ಲಿ ಪ್ರಾರ್ಥಿಸ್ತೇವೆ, ವಾಕ್ಯಗಳಿಗೆ ವಿಧೇಯರಾಗಿ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಅಂಥವರನ್ನ ದೇವರು ನಾವು ಎಲ್ಲೇ ಪ್ರಾರ್ಥನೆ ಮಾಡೋಣ ಅಲ್ಲಿದ್ದಾನೆ. ಹಾಗೆ ಇವತ್ತು ಅನೇಕ ಸುಳ್ಳು ಬೋಧಕರು, ಯಾಜಕರು, ಪಾಸ್ಟರ್ಗಳು, ಫಾದರ್ಗಳು ಅಂತ ಹೇಳಿಕೊಂಡು ಅಂಧಕಾರ ಐಶ್ವರ್ಯಮ್ಮ ಜೀವನವನ್ನು ಮಾಡಿಕೊಂಡು ನಾನಾ ಥರ ಶರೀರ, ಬಟ್ಟೆ, ಕೂದಲು, ಗಡ್ಡದಲ್ಲಿ ಅಲಂಕಾರಗಳನ್ನ ಮಾಡಿಕೊಂಡು ನಾನಾ ರೀತಿಯಲ್ಲಿ ವಂಚಿಸುವವರಾಗಿದ್ದಾರೆ. ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಯೋಹಾನ 4:20-21. ಯೋಹಾನ 4:20-21. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಆ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಸಮಾರ್ಯದ ಒಂದು ಮಹಿಳೆ, ಆ ಸಮಾಜದ ಮಹಿಳೆ, ಯೇಸ್ವಾಮಿಯ ಮಹಿಳೆ ಹತ್ರ ಬಾವಿಗೆ ಆ ಮಹಿಳೆ ನೀರು ಮುಗಿಯ ಬರುವಾಗ ಅಲ್ಲಿ ಹೋಗಿ ಕೂತ್ಕೊಂಡು ಮಹಿಳೆಯ ವಿಚಾರವನ್ನು ತಿಳಿಸಿದಾಗ ಮಹಿಳೆ ಹೇಳ್ತಾಳೆ, ನೀವೊಂದು ಪ್ರವಾದಿ ಅಂತ ನನಗೆ ಕಾಣ್ತದೆ. ನಮ್ಮ ಹಿರಿಯರು ಆ ಬೆಟ್ಟಕ್ಕೆ ಹೋಗಿ ದೇವರನ್ನು ಆರಾಧಿಸ್ತಾ ಇದ್ದಾರೆ ಅಂತ ಹೇಳುವಾಗ ಯೇಸ್ವಾಮಿ ಹೇಳ್ತಾ ಇದ್ದಾರೆ, ಖಂಡಿತವಾಗಿ ಇನ್ನು ಆ ಬೆಟ್ಟಕ್ಕೂ ಹೋಗೋದು ಬೇಡ, ಜೆರುಸಲೇಮಿಗೂ ಹೋಗೋದು ಬೇಡ. ಇಡೀ ಪ್ರಪಂಚದಲ್ಲಿ ಮಹಾದೊಡ್ಡ ದೇವಾಲಯ ಜೆರುಸಲೇಮ್, ಅಲ್ಲಿಗೂ ಕೂಡ ನೀವು ಇನ್ನು ಹೋಗೋದು ಬೇಡ. ನೀವು ಎಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಅಲ್ಲಿಗೆ ಬರ್ತದೆ. ಇದನ್ನು ನೀವು ಅರಿತುಕೊಂಡಾಗ ಯಾವ ಬೆಟ್ಟಕ್ಕೂ ಯಾವ ಜೆರುಸಲೇಮಿಗೂ ಎಲ್ಲಿಯೂ ನೀವು ಹೋಗಬೇಕಾಗಿದ್ದಿಲ್ಲ. ನೀವು ಎಲ್ಲಿ ಸತ್ಯವನ್ನು ಅರಿತು ಪ್ರಾರ್ಥನೆ ಮಾಡ್ತೀರೋ ಅಲ್ಲಿ ದೇವರಿದ್ದಾನೆ ಎಂಬುದಾಗಿ ಯೇಸ್ವಾಮಿ ಸಮಾರ್ಯದ ಮಹಿಳೆಗೆ ಹೇಳ್ತಾ ಇದ್ದಾರೆ. ನೋಡಿ, ಇದನ್ನೇ ಇವತ್ತಿನ ಸಂದೇಶದಲ್ಲಿ ಮೊದಲನೇ ವಚನದಿಂದ ಇಲ್ಲಿವರೆಗೆ ತಿಳಿಸ್ತಾ ಬಂದಿದ್ದು ಇದ್ವಿ. ದೇವರು ನಾವು ಸತ್ಯವನ್ನು ಅರಿತು, ದೇವರು ದರ್ಶನ ಕೊಟ್ಟಾಗ ಸತ್ಯವನ್ನು ಅರಿತುಕೊಂಡು ಪಾಪಗಳನ್ನ ಪಶ್ಚಾತ್ತಾಪ ಪಟ್ಟು ಒಪ್ಪಿ ಬಿಟ್ಟು ಜೀವಿಸಿದಾಗ ದೇವರು ಅಲ್ಲೇ ಕಾರ್ಯ ಮಾಡ್ತಾರೆ. ಇಡೀ ಪ್ರಪಂಚಕ್ಕೆ ದೊಡ್ಡ ದೇವಸ್ಥಾನವೇ
ಸ್ಥಳವೇ ಜೆರುಸಲೇಮ್. ಯೇಸು ಹೇಳ್ತಾನೆ, ನೀನು ಅಲ್ಲಿಗೂ ಹೋಗೋದು ಬೇಡ, ಯಾವ ಬೆಟ್ಟಕ್ಕೂ ಹೋಗೋದು ಬೇಡ, ಯಾವ ಗುಡ್ಡಕ್ಕೂ ಹೋಗೋದು ಬೇಡ, ಅಂತ ಕಾಲವು ಬಂದಿದೆ, ಈಗಾಗಲೇ ಬಂದಿದೆ. ನಿಜವಾಗಿ ಸತ್ಯದಿಂದ ನಾವು ಎಲ್ಲಿ ಆರಾಧಿಸ್ತೇವೋ, ಅಲ್ಲಿ ದೇವರ ಮೇಲೆ ವಿಶ್ವಾಸ ಭಯ ಇಡ್ತೀವೋ, ಅಲ್ಲಿ ದೇವರಿದ್ದಾನೆ. ಆದ್ದರಿಂದ ಇವತ್ತು ನೋಡಿ, ಅಲ್ಲಿ ದೊಡ್ಡ ಪಾಸ್ಟರ್ ಇದ್ದಾರೆ, ಅವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಹಿಂದಿಯಲ್ಲಿ ಮಾತಾಡ್ತಾರೆ, ತೆಲುಗಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡ್ತಾರೆ, ಮಲಯಾಳದಲ್ಲಿ ಮಾತಾಡ್ತಾರೆ, ತಮಿಳಲ್ಲಿ ಮಾತಾಡ್ತಾರೆ. ಇದೆಲ್ಲ ಅವರು ಕಲ್ತಿರೋದು ಒಳ್ಳೆಯದೇ, ಆದರೆ ಅಲ್ಲಿಯೇ ದೇವರಿದ್ದಾನೆ. ನೋಡಿ, ದೊಡ್ಡ ದೊಡ್ಡ ಚರ್ಚು, ಅದು ಹೇಗಿದೆ ಚರ್ಚು, ಅಲ್ಲಿ ಕೂಡ ದೇವರಿಲ್ಲ. ಯೆಶಾಯನ ಗ್ರಂಥ ಮತ್ತು ಅಪೊಸ್ತಲನ ಕೃತ್ಯದಲ್ಲಿ ದೇವರು ಏನು ಹೇಳಿದ್ದಾರೆ? ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಆಗ ಗುಡಿ ಬೇಡುವ ಅಷ್ಟು ದೊಡ್ಡ ಗುಡಿ ಅವಶ್ಯವಿಲ್ಲ. ದೇವರ ಆರಾಧನೆಗೆ ಒಂದು ತಕ್ಕವಾದ ಸ್ಥಳ, ಮಳೆ ಬಂದರೆ ಒಳಗಡೆ ಮಳೆ ಬೀಳಬಾರ್ದು, ಸೂರ್ಯನ ಬೆಳಕು ಬೀಳಬಾರ್ದು, ತಕ್ಕದಾಗಿ ಸಾಮಾನ್ಯವಾಗಿ ಬೇಕಾಗಿರೋದು ಅದು ಒಂದು ಸ್ಥಳ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತಲ್ಲ, ನಾವು ನಂಬಿಕೆಯಿಂದ ಎಲ್ಲಿ ಪ್ರಾರ್ಥನೆ ಮಾಡ್ತೇವೋ ಅಲ್ಲಿ ದೇವರ ಆಶೀರ್ವಾದ ಇದ್ದೇ ಇದೆ. ಅದಕ್ಕೆ ಮತ್ತಾಯ 18, 19, 20 ವಚನವನ್ನು ಹಿಂದೆ ಹೇಳಿದಾಗ ಚೆನ್ನಾಗಿ ಗಮನ ತಂದುಕೊಂಡು ನಾವು ಪ್ರಾರ್ಥಿಸಬೇಕಾಗಿದೆ. ಸುಳ್ಳು ಬೋಧಕರುಗಳು, ಪ್ರವಾದಿಗಳು, ಯಾಜಕರುಗಳು, ಪಾಸ್ಟರ್ಗಳು, ಫಾದರ್ಗಳು ಅಂತ ಹೇಳೋರು ಈ ರೀತಿ ಕೂಡ ವಂಚಿಸ್ತಾ ಇದ್ದಾರೆ. ಇದು ಸೈತಾನನ ಕಾರ್ಯವಾಗಿದೆ. ಬಹಳ ಚೆನ್ನಾಗಿ ಇಂಥವ್ರನ್ನ ಕಂಡು ಹಿಡಿದು ನಾವು ಮುಂದೆ ಜೀವಿಸಿದರೆ ಮಾತ್ರ ದೇವರಿಂದ ಆಶೀರ್ವಾದವನ್ನ ಪಡೆಯಬಹುದು. ಇಲ್ಲದಿದ್ದರೆ ಇವರ ಹಿಂದೆ ಹೋದರೆ ಅವರಂತೂ ಪರಲೋಕ ಹೋಗುವುದಿಲ್ಲ. ಹೋಗೋರನ್ನು ಕೂಡ ನೀವು ಮುಚ್ಚಿಬಿಡ್ತೇನೆ ಅಂತ ಮತ್ತ 23ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಇದು ನೆರವೇರಬಹುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರಿಯುವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಯನ್ನು ತಿಳಿಪಡಿಸಿದಕ್ಕಾಗಿ ಸ್ತೋತ್ರ. ಇಂಥವರನ್ನು ಕೂಡ ಇವತ್ತವರನ್ನು ಅವರು ಚೆನ್ನಾಗಿ ಕಂಡು ಹಿಡಿಯಲು ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅನೇಕರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ, ಸಹಾಯ, ಜ್ಞಾನ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು